Namaskara, welcome back to my YouTube channel. Aishwarya Vinay and Vinay is here. Hi, hello. ನಮಸ್ಕಾರ. ಏನ್ ಗೊತ್ತಾ, ನಾನು ಈ ವ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ನನಗೇ ಗೊತ್ತಿಲ್ಲ. ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಆಚೆ ದೇವಸ್ಥಾನಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದಾರೋ, ಎಲ್ಲಿ ಕರ್ಕೊಂಡು ಹೋಗ್ತಿದಾರೋ ಒಂದು ಗೊತ್ತಿಲ್ಲ. ಸರ್ಪ್ರೈಸ್. ಫಸ್ಟ್ ಟೈಮ್ ಅನ್ಸುತ್ತೆ ಮದುವೆ ಆದ್ಮೇಲೆ ಫಸ್ಟ್ ಟೈಮ್. ಏನಿಲ್ಲ, ಅಷ್ಟು ಲಾಗ್ಸ್ ಸರ್ಪ್ರೈಸ್ ಮಾಡಿರೋ ಅಷ್ಟು ಲಾಗ್ಸ್ ಯೂಟ್ಯೂಬ್ ಅಲ್ಲಿ ಹೇಳ್ದೆ ಕೇಳದೆ ಎಲ್ಲೋ ಆಚೆ ಕರ್ಕೊಂಡು ಹೋಗ್ತಾ ಇರೋದು ಫಸ್ಟ್ ಟೈಮ್ ತಾನೆ. ಏನಿಲ್ಲ ಕರ್ಕೊಂಡು ಹೋಗಿಲ್ಲ, ಇಲ್ಲ ಅವೆಲ್ಲ ನೆನಪಿರಲ್ಲ. ಏನಿಲ್ಲ, ನಾನೇ ಹೇಳ್ತಿದ್ದೀನಲ್ಲ, ಮಾಡಿರೋದನ್ನೆಲ್ಲ ನೆನ್ಪಿಟ್ಕೊಳಕ್ ಹೋಗಲ್ಲ. ಹೌದೌದು, ಫಸ್ಟ್ ಟೈಮ್ ಹೇಳ್ದೆ ಕೇಳ್ದೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಅಂತ ಹೇಳ್ದೆ ಕೇಳ್ದೆ ಅನ್ನಕ್ಕೆ. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಬಟ್ ತುಂಬ ಹಸಿವಾಗ್ತಿದೆ ಸದ್ಯಕ್ಕೆ ನನಗೆ. ಅದಕ್ಕೆ ತುಂಬ ದೂರ ಇದ್ದರೆ ನಂಗೆ ಏನಾದರೂ ತಿನ್ನಿಸಿ ಆಮೇಲೆ ಅಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ತುಂಬ ದೂರ ಏನಿಲ್ಲ, ಇನ್ನೊಂದು ಅರ್ಧ ಗಂಟೆ ಅಂತ ಹೇಳೋದು. ಅರ್ಧ ಗಂಟೆ ಕಾಯುವಷ್ಟು ಶಕ್ತಿ ನನ್ನ ಹತ್ರ ಇಲ್ಲ ಇವಾಗ. ಮೊದಲೇ ಗೊತ್ತಿದ್ರೆ ಒಳ್ಳೇದಾಗಿರೋದು ನನಗೆ. ಏನಿಲ್ಲ, ನೋಡೋಣ, ಹೋಗೋಣ, ಎಲ್ಲ ಒಂದು ಕಡೆ ಹೋಗೋಣ ಅಂತಿದ್ದೀನಿ. ಒಳ್ಳೇದಾಗತ್ತೆ ಅಂತಿದ್ದೀನಿ, ಒಳ್ಳೇದಾಗತ್ತೆ. ಆಮೇಲೆ ಇದು ಆ್ಯಕ್ಚುಲಿ ಇವತ್ತು ಕರ್ಕೊಂಡು ಹೋಗಿದ್ದಿಲ್ಲ ಅಂದರೆ ಇನ್ನು ಯಾವತ್ತೂ ಆಗ್ತಿರ್ಲಿಲ್ಲ. ಅಂದರೆ ಈ ಔಟಿಂಗ್ ಅನ್ನೋ ಥರ, ಅಂದರೆ ಇವಳು ನೆಕ್ಸ್ಟು ಧಾರವಾಡ ಹುಬ್ಳಿಗೆ ಹೋಗ್ಬಿಡ್ತಾಳೆ. ಧಾರವಾಡಕ್ಕೆ ಹೋದ್ರೆ ಇಲ್ಲಿ ಮುಗೀತು. ಸೊ ಇದೊಂಥರ ಏನಿಲ್ಲ, ಧಾರವಾಡಕ್ಕೆ ಹೋದ್ರು ಏನು ಬರ್ಬೋದು, ಬಂದು ಆಚೆ ಕರ್ಕೊಂಡು ಹೋಗ್ಬೋದು, ನಾನೇನು ಬೇಡ ಅನ್ನಲ್ಲ. ಹೌದು, ಬಟ್ ಆಗಲ್ಲ ಈಗ. ಸೊ ಅದು ಬೆಂಗಳೂರಲ್ಲಿ ಕೊನೆಯ ಔಟಿಂಗ್ ಅನ್ನೋ ಥರ. ಇನ್ನು ಒಂದು ವಾರ ಟೈಮ್ ಇದೆ, ದಿನ ಒಂದೊಂದು ಕಡೆ ಕರ್ಕೊಂಡು ಹೋಗ್ಬೋದು. ಸುಸ್ತು ನನಗಾಗದ್, ನಿನಗಲ್ಲ. ನಾನು ರೆಡಿ ಎಲ್ಲಿ ಬರೋಕ್ಕೂ. ಅದಕ್ಕೆ ನಿನ್ಗಾಗದೆ ನಾನು ರೆಡಿ ಇಲ್ಲ. ನೋಡೋಣ, ಸರ್ಪ್ರೈಸ್ ನಿನಗೆ ಇದೆ. ಅವ್ರಿಗೆ ಯಾಕೆ ಅಷ್ಟು ಕಾಯಿಸ್ತೀಯ? ಸರಿ, ಹೋದ್ಮೇಲೆ ಓಕೆ, ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಹಸಿವಾಗ್ತಿದ್ದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಈ ಜಗಳ ಮಾಡಿ ಅಲ್ಲಿ ಟಿಕ್ಕಿ ಪುರಿ ತಿಂದು ಬೈಟು. ನನ್ಗೇನು ಸಮಸ್ಯೆ ಗೊತ್ತಾ, ಫುಲ್ ಒಂದು ಪ್ಲೇಟ್ ನನಗೆ ಒಬ್ಬಳಿಗೆ ತಿನ್ನೋಕ್ಕಾಗಲ್ಲ. ಅಯ್ಯೋ, ಒಬ್ಬಳಿಗೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಹಾಫ್ ಅಂತ ಹೇಳ್ತೀನಿ. ಪೊಲೀಸ್ ಬಂದು ನಾನು ಬ್ಲಾಗ್ ಮಾಡ್ತೀನಿ, ಇವ್ರು ಮಾಡ್ತಿದ್ದ. ಸೊ ಅಲ್ಲಿ ಟಿಕ್ಕಿ ಪುರಿ ತಿಂದು ಮತ್ತೆ ವಾಪಸ್ ಕಾರತ್ತಿ. ಅರ್ಧ ಗಂಟೆ ಅಂತ ಹೇಳಿ ನನಗೆ ಇಲ್ಲಿ ನೋಡಿ ಅವರೇ ಹೆಂಗೆ ಕೂತಿದ್ದಾರೆ. ಟ್ರಾಫಿಕ್ ಇರುತ್ತೆ ಅಂತ ಅನ್ಕೊಂಡಿಲ್ಲ. 1 hour 20 minutes ಆಯ್ತು ನಮ್ಮ ಗಾಡಿ. ಇನ್ನು ನನ್ನ ಪರಿಸ್ಥಿತಿ ಏನಾಗಬೇಡ, ನಂಗಂತೂ ಸಾಕಾಯ್ತು. ನಾನು ಅದೇ ಅಂದೆ, ಹೇಳೋದು ಇಲ್ಲೇ ನಡ್ಕೊಂಡು ಹೋಗ್ತೀನಿ, ಎಲ್ಲೇ ಹೇಳು ಅಂತ ಅಂದೆ. ಇವಾಗ ನಾವು ಕತ್ತರಗುಪ್ಪೆಗೆ ಬಂದಿದ್ದೀವಿ ಅಂತಂದರೆ ನನಗೆ ಡೆಫಿನೆಟ್ಲಿ ಗೊತ್ತು ನಾವು ಸೃಜನ್ ಸರ್ ಮನೆಗೆ ಹೋಗ್ತಾ ಇದ್ದೀವಿ ಅಂತ. ನಾನೇ ಗೆಸ್ಟ್ ಮಾಡಿಬಿಟ್ಟಿದ್ದೀನಿ. ಸೃಜನ್ ಸರ್ ಮನೆಗೆ ಹೋಗ್ತಾ ಇದ್ದೀವಿ ತಾನೇ ಹೋಗ್ತೀವಿ, ಆಮೇಲೆ ಬೇರೆ ಕಡೆ ಹೋಗ್ತೀವಿ. ಬಟ್ ಒಂದಂತೂ ಗೆಸ್ಟ್ ಮಾಡಿದೆ, ಸೃಜನ್ ಸರ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ಆಲ್ರೆಡಿ ಟೈಮ್ ಇವಾಗ 8:20 ಆಯಿತು. ಸೊ ಅಲ್ಲಿ ಹೋಗಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಟ್ರಾಫಿಕ್ ಕ್ಲಿಯರ್. ಸಾಕಾಯ್ತು ನಿಜವಾಗ್ಲೂ. ಆ್ಯಕ್ಚುಲಿ ಮ್ಯಾಟ್ರ್ ಏನಪ್ಪ ಅಂತಂದರೆ, ಐಶುಗೆ ಈ ವಿಷಯನೇ ಗೊತ್ತಿರಲಿಲ್ಲ. ಅಂದರೆ ಇನ್ನೇನು 3-4 ದಿನಕ್ಕೆ ನಾವು ಹುಬ್ಳಿ ಧಾರವಾಡಕ್ಕೆ ಬರ್ತಾ ಇದ್ವಿ. ಇನ್ನೊಂದು 5-6 ದಿನಕ್ಕೆ ಗಣಪತಿ ಹಬ್ಬ ಇತ್ತು. ನೆಕ್ಸ್ಟ್ ವೀಕ್ ಗಣಪತಿ ಹಬ್ಬ ಇತ್ತು. ಸೊ ಹೀಗಾಗಿ ಹೋದರೆ ಅವಳು ನೆಕ್ಸ್ಟು ನಾಮಕರಣ ಮುಗಿಸ್ಕೊಂಡೇ ಬರೋದು ಅಂತ ನಾನು ಹೇಳಿದ್ದಕ್ಕೆ ಎಲ್ಲರೂ ಸರ್ಪ್ರೈಸಾಗಿ ಪ್ಲ್ಯಾನ್ ಮಾಡಿದ್ರು. ಇದ್ರ ಹಿಂದಿನ ದಿನ ನಾವು ಆ್ಯಕ್ಚುಲಿ 3 ಜನ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಏನೇನಾಗಬೇಕು ಅಂತ. ಸೃಜನ್ ಸರ್ ಅದನ್ನು ಲೀಡ್ ಮಾಡಿದ್ರು. ಸೊ ಇಲ್ಲಿ ಯಾಕೆ ಬಂದಿದ್ದೀವಿ ಅನ್ನೋದ್ರೊಳಗೆ ಆ್ಯಕ್ಚುಲಿ ಐಡಿಯಾ ಇಲ್ಲ. ಹೋಗ್ತಾ ಅವಳಿಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಏನು ಅಂತಂದರೆ, ಇಲ್ಲ ಕಡೆ ನಾಳೆ ಏನೋ ಸರ್ಪ್ರೈಸಾಗಿ ಏನೋ ಮಾಡ್ತಾರಂತೆ, ನೀನು ಪ್ರಿಪೇರ್ಡ್ ಆಗಿರು ಅಂತ ಹೇಳಿದ್ದೆ. ಪಾಪ ಅದಕ್ಕೆ ಅವಳು ಸೀರೆ ಸಹ ಉಟ್ಕೊಂಡ್ಬಂದಿರಲಿಲ್ಲ. ಯಾಕಂದರೆ ಸೀರೆ ಉಟ್ಕೊಂಬ ಅಂತ ಹೇಳಿಬಿಟ್ರೆ ಅವಳಿಗೆ ಡೌಟ್ ಬರುತ್ತೆ ಅಂತ ನಾನೇ ಸುಮ್ಮನಿದ್ದೆ.
ನಾನು ಐಶು ಈ ಕಡೆ ಇವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅದೇ ನಮ್ಮ ಟ್ವಿನ್ಸ್ ಅನೌನ್ಸ್ಮೆಂಟ್. ಅದುವರೆಗೂ ನಾವು ಯಾರಿಗೂ ಹೇಳಿದ್ದಿಲ್ಲ, ಇವರಷ್ಟೇ ಕ್ಲೋಸ್ ಆಗಿದ್ರು ಹೇಳಿದ್ದಿಲ್ಲ. ಯಾಕಂದ್ರೆ ಒಂದು 5-6 ತಿಂಗಳು ಕಳೀಲಿ ಅಂತ ನಾವೇ ವೇಟ್ ಮಾಡ್ತಾ ಇದ್ವಿ. ಇನ್ನೇನು ನಾವು ಊರಿಗೆ ಹೋಗ್ಬಿಡ್ತೀವಲ್ಲ, ಹೇಳಿಲ್ಲ ಅಂತಂದ್ರೆ ಸರಿಯಾಗಿ ಒದೆ ಬೀಳೋದು. ಅದಕ್ಕೆ ಒಂದ್ ದಿನ ತಡ್ಕೊಳ್ಳಿ ಅಂತ ನನ್ನ ಮನಸ್ಸಲ್ಲಿ ಮೈಂಡ್ ವಾಯ್ಸ್. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ಟ್ವಿನ್ಸ್ ಅಂತ ಗೊತ್ತಾಗ್ತಿದ್ದಂಗೆ ಯಾವ ಮಗು ಆಗುತ್ತೆ ಅಂತಾನೆ ಫುಲ್ ಡಿಸ್ಕಷನ್. ಇವರು ನಮ್ಮ ಶಶಾಂಕ್ ಅಣ್ಣ ಎಲ್ಲರೂ ಒಟ್ಟಿಗೆ ಬರಲಿಲ್ಲ. ಸೊ ಹಿಂಗಾಗಿ ನಾವೇನ್ ಪ್ಲಾನ್ ಮಾಡ್ಕೊಂಡ್ವಿ ಅಂದ್ರೆ ಬ್ಯಾಚ್ ವೈಸ್ ಸರ್ಪ್ರೈಸ್ ಕೊಡ್ತಾ ಹೋಗೋಣ ಅಂತ. ಎಲ್ಲರೂ ಹಂಗೆ ಸಪೋರ್ಟ್ ಮಾಡಿದ್ರು ನಮ್ಗೆ. ಹಿರಿಯರು ಏನೋ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಸಂಖ್ಯಾಶಾಸ್ತ್ರ ಆಸ್ ಯೂಶುವಲ್ ನೀನೇ ಅಲ್ಲ ಸ್ಪಾಯ್ಲರ್ ಹೇಳ್ಬಿಡು ಎಲ್ಲ. ಹಿಂಗೆ ಪ್ಯಾನ್ ಮಾಡಿದ್ರೆ ಹೀರೋ ಎಂಟ್ರಿ. ಹಲೋ ಅದೇನೋ ಸುರ್ಪ್ರೈಸ್ ಅಂತಾರಲ್ಲ ಹಂಗೆ. ಸೊ ಧನು ಅಣ್ಣನ ಫ್ಯಾಮಿಲಿ ಬರಲಿ ಅಂತಲೇ ವೇಟ್ ಮಾಡ್ತಾ ಇದ್ವಿ. ಆಲ್ರೆಡಿ ಶಶಾಂಕ್ ಅಣ್ಣನ ಫ್ಯಾಮಿಲಿ ಬಂದಿತ್ತು, ರಜತಣ್ಣ ಬರಬೇಕಾಗಿತ್ತು. ಬಟ್ ಅವರೆಲ್ಲೋ ಶೂಟಲ್ಲಿ ಇದ್ರು, ನಾವು ನಮ್ಮವರು, ಅದಕ್ಕೆ ವೇಟ್ ಮಾಡ್ತಾ ಇದ್ವಿ. ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಈಗ ನೆಕ್ಸ್ಟ್ ಬ್ಯಾಚ್ ಅನೌನ್ಸ್ಮೆಂಟ್. ಗಂಡು ಪಕ್ಕ ಗಂಡು ಬರ್ಬೇಕು. ನಾನು ಇವರೆಲ್ಲ ವೇಟ್ ನಾವು ಹೋಗಿದ್ವಲ್ಲ, ಏನು ಮಾಡ್ತೀನಿ ಕುತ್ಕೋ. ನಾನು ಕುತ್ಕೋಬೇಕಾ? ಬನ್ನಿ ಅಣ್ಣ. ಸೊ ಸೊ ಸೆಕೆಂಡ್ ಅನೌನ್ಸ್ಮೆಂಟು ಕರೆಕ್ಟಾಗಿ ಆಯಿತು. ಸೊ ಇನ್ನು ನೆಕ್ಸ್ಟ್ ಉಳ್ಕೊಂಡಿರೋದು ರಜತಣ್ಣ, ಆಮೇಲೆ ಅಕ್ಕು ಅಷ್ಟೇ. ಮ್ಯಾಟ್ರ್ ಏನು ಅಂತಂದ್ರೆ ನಮ್ಗೆ ಯಾರು ಕೇಳಿಲ್ಲ ಅಂತಲ್ಲ, ಪ್ರತಿ ಸಲ ನಮ್ಮನ್ನ ನೋಡಿದಾಗ, ಐಶುನ ನೋಡಿದಾಗ ಕೇಳೋರು ಟ್ವಿನ್ಸಾ, ನಿಮಗೂ ಟ್ವಿನ್ಸಾ ಅಂತ. ಯಾಕಂದ್ರೆ ಎಲ್ರಿಗೂ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಗೊತ್ತಿತ್ತು. ಬಟ್ ಏನು ಅಂತಂದ್ರೆ ನಾವು ಯಾರಿಗೂ ಇಲ್ಲ ಅಂತ ಹೇಳಕ್ ಮನಸ್ಸು ಬರ್ತಾ ಇರಲಿಲ್ಲ, ಹಾಗೆ ಹೌದು ಅಂತಲೂ ಹೇಳ್ತಾ ಇರಲಿಲ್ಲ. ಏನೋ ಒಂದು ಟೆಂಪ್ಲೇಟ್ ಇಟ್ಕೊಂಡ್ಬಿಟ್ಟಿದ್ವಿ, ಅದನ್ನ ಹಂಗೆ ಅವಾಯ್ಡ್ ಮಾಡ್ಬಿಡ್ತಿದ್ವಿ ಇಬ್ರು. ಎಲ್ಲ ಹ್ಯಾಪಿನೆಸ್ ಮಧ್ಯೆ ಡೌನ್ ಮಾಡ್ತೀವಿ. ನಾನು ಅನ್ಕೊಂಡೆ ದೇವರಣ್ಣ, ಯಾಕಂದ್ರೆ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್. ನಾನು ನಿನ್ನೆ ಕೇಳಿದ್ದೀನಿ, ನಿನ್ನೆ ಕೇಳಿಲ್ವಾ ಟ್ವಿನ್ಸ್ ಅದು ಏನಂತ ಹೇಳಿಲ್ಲ. ನಾನು ಕೇಳಿದೆ ಕೇಳಿರ್ಲಿಲ್ಲ. ದೇವರನ್ನ ಕೇಳಿರಲ್ಲಪ್ಪ. ಸೊ ಯಾರ್ಯಾರು ಬಂದಿದ್ರು ಎಲ್ರಿಗೂ ಅನೌನ್ಸ್ಮೆಂಟ್ ಆದ್ಮೇಲೆ ಈಗ ಶಾಸ್ತ್ರ ಶುರು ಮಾಡಿದ್ರು. ನೀವೇ ನೋಡಿ ಕಣ್ಣಾರೆ ಶಾಸ್ತ್ರನ ಹೇಗ್ ಮಾಡಿದ್ರು ಅಂತ.
ಕಂಗ್ರ್ಯಾಚುಲೇಷನ್ಸ್ ಐಶು ಅಂಡ್ ವಿನಯ್. ಶೋಭಾ ಇನ್ನೊಂಚೂರು ಹೊರಸ್ಬೇಕಿಲ್ಲಿ. ಅದು ಮೇಲ್ಗಡೆ ಅಮ್ಕಿದ್ರೆ ಬರ್ತಾನೆ. ಲೇಡೀಸ್ ಲೇಡೀಸ್ ಬನ್ನಿ. ಸೊ ಈಗ ರಜತಣ್ಣ ಮತ್ತೆ ಅಕ್ಕು ಬಂದ್ರು. ಪಾಪ ಅವ್ರಿಗೆ ಅವಾಗ ನಾವು ನಮ್ಮವರು ಶೂಟಿಂಗ್ ಇತ್ತು, ಅದನ್ನ ಮುಗಿಸ್ಕೊಂಡು ಇಲ್ಲಿ ಬಂದ್ರು, ಮಿಸ್ ಮಾಡಲೇಬಾರ್ದು ಅಂತ. ನಿಮ್ಗೆ ಗೊತ್ತಿರೋ ಹಾಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ರಜತಣ್ಣ ಐಶುಗೆ ಬಾಗಿನ ಕೊಟ್ಟಿದ್ರು, ಅದರಲ್ಲಿ ಟ್ವಿನ್ಸ್ ಆಗ್ಲಿ ಅಂತ ಆಶೀರ್ವಾದ ಮಾಡಿದ್ರು. ಸೊ ಅವ್ರಿಗೆ ಈಗ ಸರ್ಪ್ರೈಸ್. Very nice, so cute. Wow. Hi. Super. Very nice. ಸೊ ಎಸ್, ನಾವು ಅನ್ಕೊಂಡಾಗ ಎಲ್ರಿಗೂ ಸರ್ಪ್ರೈಸ್ನ ರಿವೀಲ್ ಮಾಡಿದ್ವಿ, ನಮಗೆ ಟ್ವಿನ್ಸ್ ಅಂತ ಎಲ್ರಿಗೂ ಹೇಳಿದ್ವಿ. ಅವ್ರ ಖುಷಿ ನೋಡಿ ನಮಗೂ ಸಿಕ್ಕಾಪಡೆ ಖುಷಿ ಆಯಿತು. ಈಗ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಡೆಲಿವರಿ ಆಗಿದೆ, ಒಂದು ಗಂಡು ಮಗು ಒಂದು ಹೆಣ್ಮಗು ಆಗಿದೆ. ನಿಮ್ಮ ಆಶೀರ್ವಾದ ಸದಾ ನಮ್ಮಿಬ್ಬರ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಐಶ್ವರ್ಯ ವಿನಯ್. ನಿಮ್ಮ ಪ್ರೋತ್ಸಾಹ ಪ್ರೀತಿ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಸೈನಿಂಗ್ ಆಫ್, ಬಾಯ್.